ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಾ ಗುರಜ್ ನಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಡೈಲಿ ವ್ಲಾಗ್ಸ್ ಮಾಡಿ ತುಂಬಾ ದಿನ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ಇವತ್ತೊಂದು ರ್ಯಾಂಡಮ್ ಆಗಿ ಒಂದು ಡೈಲಿ ವ್ಲಾಗ್ಸ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಒಂದು 2-3 ದಿನದ ಬ್ಲಾಗ್ ಆಗಿರುತ್ತೆ. ಮಕ್ಕಳಿಗೆ ಇವತ್ತು ದೋಸೆ ಮಾಡಿದ್ದೆ. ದೋಸೆ ಮತ್ತು ಚಟ್ನಿ ಮಾಡಿ ಸ್ಕೂಲ್ಗೆ ಪ್ಯಾಕ್ ಮಾಡ್ತಿದ್ದೀನಿ. ಅವ್ರನ್ನ ಸ್ಕೂಲಿಗೆ ಕಳಿಸಿದ್ರೆ ಒಂದು ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಬೇಗ ಅವ್ರಿಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಟೈಮ್ ಕೂಡ ಆಗುತ್ತೆ. ಬೆಳಗ್ಗೆ ಹೊತ್ತಲಂತೂ ಎಷ್ಟು ಟೈಮ್ ಇದ್ದರೂ ಕೂಡ ಸಾಕಾಗೋದಿಲ್ಲ. ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಇನ್ನು ಬಾಕಿದ ಕೆಲಸನ ಮಾಡ್ಕೊಳ್ಬೋದು. ಫಸ್ಟ್ ಅವ್ರನ್ನ ಸ್ಕೂಲಿಗೆ ಕಳ್ಸೋಣ ಅಂತಂದ್ಬಿಟ್ಟು ಪ್ಯಾಕ್ ಎಲ್ಲ ಮಾಡ್ತಿದ್ದೀನಿ, ಬಾಕ್ಸ್ಗೆಲ್ಲ ಹಾಕಿಟ್ಬಿಟ್ಟು. ಮತ್ತು ನಂದು ಡಯೆಟ್ಟು ಎಲ್ಲಿ ತನಕ ಬಂತು, ನಾನು ಏನು ತಿಂತೀನಿ ಡಯೆಟ್ಗೋಸ್ಕರ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲಿಂದ ಡೈಲಿ ವ್ಲಾಗ್ಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಏನೋ ಅಂತಂದ್ಬಿಟ್ಟು. ನನ್ನ ದೊಡ್ಡ ಮಗಳಂತೂ ಊಟ ತಿನ್ನೋದಿಲ್ಲ. ಅವಳಿಗೆ ಊಟ ತಿನ್ನಿಸ್ಬೇಕು, ತಿನ್ನಿಸು ಅಂತ ಇದ್ಲು. ಅದಕ್ಕೆ ಬೈತಾ ಇದ್ದೆ, ನೀನೇ ತಿನ್ನೋಗು ಅಂತಂದ್ಬಿಟ್ಟು. ಆಮೇಲೆ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸಿದಾದ್ಮೇಲೆ ನಾನು ಬಂದು ಇಲ್ಲಿ ದೇವ್ರ ಸಾಮಾನ ತೊಳ್ಕೊಳ್ಳೋಣ. ಇದು ಬಂದು ನೆಕ್ಸ್ಟ್ ಡೇ ಆಗುತ್ತೆ, ಬುಧವಾರದ ದಿನದ ವ್ಲಾಗ್ ಇದು. ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ಅದನ್ನೇನು ವೀಡಿಯೋ ಮಾಡ್ಕೊಳೋದಕ್ಕೆ ಹೋಗಿಲ್ಲ ನಾನು. ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಜೋಡಿಸಿಟ್ಬಿಟ್ರೆ ಆಮೇಲೆ ಗುರುವಾರ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆನ ಮಾಡೋದಕ್ಕೆ ಈಸಿ ಆಗುತ್ತಲ್ವ. ಅದಕ್ಕೋಸ್ಕರ ನಾನು ಬುಧವಾರನೇ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಬೆಳ್ಳಿದು ಮುಖವಾಡನ ತೊಳ್ಕೊಂಡಿದ್ದೀನಿ ಇಲ್ಲಿ ಅಮ್ಮನವ್ರದ್ದು. ಇದಕ್ಕೆ ಬಂದು ನಾನು ಫೌಂಡೇಶನ್ ಹಾಕಿ ಅಲಂಕಾರನ ಮಾಡ್ತೀನಿ. ಅದು ಕೂಡ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ನನಗೇನೋ ಗೊತ್ತಿಲ್ಲ, ಈ ಥರ ರೆಡಿ ಮಾಡಿದ್ರೇ ನನಗೊಂಥರ ಸ್ಯಾಕ್ರಿಫೈಸ್ ಆಗೋದು ಅಂತಲೇ ಹೇಳ್ಬೋದು. ಅದನ್ನೇ ನಾನು ಅಲ್ಲಿ ವಿಡಿಯೋದಲ್ಲೂ ಕೂಡ ಹೇಳ್ತಿದ್ದೀನಿ. ಮತ್ತು ಅದು ವಾಯ್ಸು ಸರಿ ಇಲ್ಲ ಅಂತಂದ್ಬಿಟ್ಟು ಈಗ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ದೇವ್ರ ಸಾಮಾನು ಅಷ್ಟೇ ಎಲ್ಲ ತೊಳೆದಿದ್ದಾದ್ಮೇಲೆ ಈ ಥರ ಒರೆಸಿ ಇಟ್ಕೊಳ್ಬೇಕು. ಇಲ್ಲ ಅಂದರೆ ಅಲ್ಲಿ ಕಪ್ಪು ಕಲೆ ಉಳ್ಕೊಳ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ನ್ಯಾಪ್ಕಿನ್ ಒಂದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಬರೀ ದೇವ್ರ ಸಾಮಾನ ಮಾತ್ರ ಒರೆಸ್ಕೊಳ್ಳೋದಕ್ಕೆ ದೇವ್ರ ಮನೆಯಲ್ಲೇ ಇಟ್ಕೊಂಡಿರ್ತೀನಿ. ಈಗ ಎಲ್ಲ ತೊಳ್ಕೊಂಬಂದಿದ್ದಾದಮೇಲೆ ಎಲ್ಲ ಒರೆಸಿ ಒಂದ್ಸಲ ಇಟ್ಕೊಂಡು ಆಮೇಲೆ ದೇವ್ರಿಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕಾರನ ಮಾಡ್ಕೊಳ್ಳೋದು. ನೋಡಿ, ಫೌಂಡೇಶನ್ ಎಲ್ಲ ಹಾಕಿದ್ಮೇಲೆ ಈ ಥರ ಕಾಣ್ತಿದೆ ದೇವರು ಅಂತಂದ್ಬಿಟ್ಟು. ಇನ್ನು ಫೌಂಡೇಶನ್ ಎಲ್ಲ ಹಾಕಿದ್ದೀನಿ. ಈಗ ಐಬ್ರೋಸ್ ಫಿಲ್ಲಿಂಗ್ ಎಲ್ಲ ಮಾಡಿ ಆಮೇಲೆ ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತಂದ್ಬಿಟ್ಟು. ಫ್ರೆಂಡ್ಸ್, ಫೌಂಡೇಶನ್ನ ಈ ಥರ ಫುಲ್ಲು ಬ್ಲೆಂಡ್ ಮಾಡ್ಕೊಳ್ಬೇಕು. ಐಸ್ ಒಳಗಡೆ ಬಿಟ್ಟು ನೋಡಿ, ಆವಾಗ ಈ ಥರ ಕಾಣುತ್ತೆ. ನಾನು ದೇವ್ರಿಗೆ ಅಂತ ಅಂದ್ಬಿಟ್ಟೆ ಬೇರೆ ಹೊಸ ಫೌಂಡೇಶನ್ ಮತ್ತು ಬ್ರಷ್ನ ಯೂಸ್ ಮಾಡ್ತಿದ್ದೀನಿ. ನಾನು ಈ ಸಲ ಒಂದು ಮಾರ್ಸ್ ತೊಗೊಂಡಿದ್ದೀನಿ. ಫಸ್ಟೆಲ್ಲ ಪ್ಯಾಕ್ ಫೌಂಡೇಶನ್ನ ಯೂಸ್ ಮಾಡ್ತಿದ್ದೆ. ಈಗ ಮಾರ್ಸ್ ಐ ಕವರೇಜ್ ತೊಗೊಂಡಿದ್ದೀನಿ. ಈಗ ಬನ್ನಿ ಫ್ರೆಂಡ್ಸ್, ಐಬ್ರೋಸ್ ಫಿಲ್ಲಿಂಗ್ ಎಲ್ಲ ಮಾಡ್ಕೊಳ್ಳೋಣ. ಐಬ್ರೋಗೆ ಐಲೈನರ್ ಬಂದು ಲ್ಯಾಕ್ಮಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕೂರುತ್ತೆ ಅಂತಂದ್ಬಿಟ್ಟು. ಬೇರೆ ಲೋಕಲ್ ಐಲೈನರ್ ತೊಗೊಂಡ್ರೆ ಅದು ಕೂರೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಈ ಥರ ಮಾಡಿದ್ರೆ ನನಗೊಂಥರ ಖುಷಿಯಾಗುತ್ತೆ ದೇವ್ರನ್ನ ನೋಡೋದಕ್ಕೆ. ಅಮ್ಮ ಸಾಕ್ಷಾತ್ ಬಂದು ಕೂತಿದ್ದಾರೇನೋ ನಮ್ಮ ಮನೇಲಿ ಅನ್ನೋ ಥರ ಫೀಲ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ರೆಡಿ ಮಾಡಿದ್ಮೇಲೆ ನಮ್ಮ ಮನೆ ಲಕ್ಷ್ಮಮ್ಮ ಹೇಗೆ ಕಾಣ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ಥರ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಈ ಥರ ರೆಡಿ ಮಾಡಿದ್ರೇ ದೇವ್ರಿಗೆ ಲಕ್ಷಣ ಅಂತ. ನೋಡಿ ಯಾವ ಥರ ಕಾಣ್ತಿದೆ. ಚೆನ್ನಾಗಿ ಕಾಣ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಇನ್ನು ಅರಿಶಿನ ಇಡಬೇಕು ಫ್ರೆಂಡ್ಸ್. ಅರಿಶಿನ ಇಟ್ಟು ಇಲ್ಲಿ ಒಂದು ಚಿಕ್ಕದಾಗಿ ಕುಂಕುಮ ಇಟ್ಟರೆ ಅಂತೂ ದೇವ್ರು ಎದ್ದೆ ಬಂದಂಗೆ ಕಾಣುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅರಿಶಿನ ಹಚ್ಚಿದ್ಮೇಲೆ ಜ್ಯುವೆಲ್ಸ್ ಎಲ್ಲ ಹಾಕಿದ್ಮೇಲೆ ಹೀಗೆ ಕಾಣ್ತಿದೆ ಅಮ್ಮ. ಹೆಂಗೆ ಕಾಣ್ತಿದೆ? ಇದು ಬುಧವಾರದ್ದಲ್ಲ, ಇದು ಗುರುವಾರ ವ್ಲಾಗ್ ಕಂಟಿನ್ಯೂಷನ್ ಆಗ್ತಿದೆ. ನನ್ನ ಮಗಳ ಸ್ಕೂಲಲ್ಲಿ ಡ್ಯಾನ್ಸ್ ಇತ್ತು. ಅದಕ್ಕೋಸ್ಕರ ಟ್ಯಾಲೆಂಟ್ ವೀಕ್ ಇತ್ತಿದ್ದರಿಂದ ಅವಳು ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿಂದ ಅಲ್ಲಿ ಹೋಗಿ ಬಂದೆ. 1-2-3 ಕ್ಲಿಪ್ ತೊಗೊಂಡಿದ್ದೀನಿ. ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಡಯೆಟ್ ಅಂದಿದ ತಕ್ಷಣ ಎಲ್ಲನೂ ಬಿಟ್ಬಿಡ್ಬೇಕಾ? ಯಾವುದು ತಿನ್ನಬಾರ್ದಾ? ಮತ್ತು ಕ್ರೇವಿಂಗ್ಸ್ನ ಹೇಗೆ ಕಂಟ್ರೋಲ್ ಮಾಡಬೇಕು? ಒಬ್ಬೊಬ್ರಿಗಂತೂ ಬೋಂಡ, ಬಜ್ಜಿ, ವಡೆ, ಎಣ್ಣೆ ಐಟಮ್ಸ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ಒಂದೇ ಸಲ ಡಯೆಟ್ ಅಂದರೆ ಅದನ್ನೆಲ್ಲ ಬಿಟ್ಬಿಡ್ಬೇಕಾ ನಾವು? ಮುಂದೆ ಏನು ಮಾಡೋದು? ಅದನ್ನು ತಿನ್ನಬೇಕು ಅನಿಸಿದ್ರೆ ಅಂತ ಅನಿಸ್ತಾ ಇರುತ್ತೆ. ಬನ್ನಿ, ನಾನೀಗ ಒಂದು ರೆಸಿಪಿ ನೋಡ್ತಾ ಇದ್ದೀನಿ. ಅಂಥವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡ್ಬೋದು. ಮತ್ತು ಡಯೆಟ್ ಅಂದ ಕೂಡಲೇ ಏನು ಬಿಡಬೇಕಾಗಿಲ್ಲ ಫ್ರೆಂಡ್ಸ್. ಎಣ್ಣೆ ಮಾತ್ರ ಕಮ್ಮಿ ಮಾಡಬೇಕು. ಎಣ್ಣೆ ಇಲ್ದಿರೆ ನಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲನೂ ಮಾಡ್ಕೊಂಡು ತಿನ್ಬೋದು.
ನೋಡಿ ಆವಾಗಲೇ ತೋರಿಸ್ಬೇಕಿತ್ತು ನಾನು, ಬಟ್ ಮರ್ತುಬಿಟ್ಟೆ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಇನ್ಮೇಲೆ ರೆಸಿಪೀಸ್ ನಾನು ಏನು ತಿಂತೀನೋ ಮನೆಯಲ್ಲಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ, ನಿಮಗೂ ಕೂಡ ಡಯಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋನ ಮಾಡ್ತಾಯಿದ್ದೀನಿ. ರಾತ್ರಿನೇ ಕಡಲೆಬೇಳೆ ನೆನೆಸಿದೆ ಫ್ರೆಂಡ್ಸ್. ಕಡಲೆಬೇಳೆ ವಡೆ ಮಾಡ್ತೀವಲ್ಲ ಅದೇ ಥರ ಕಡಲೆಬೇಳೆನ ನೆನೆಸಿ ನೋಡಿ ರುಬ್ಬಿ ಇಟ್ಕೊಂಡಿದ್ದೀನಿ ನಾನೀಗ. ಈಗ ಬಂದು ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ಹಾಕ್ಕೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ. ಅದಕ್ಕೆ ಏನು ಗೊತ್ತಾ ಫ್ರೆಂಡ್ಸ್, ನಮಗೆ ವಡೆ ಮಾಡ್ತಾಯಿದ್ದೀನಿ. ವಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೋಟೀನ್ ನಮಗೆ ಸಿಗುತ್ತೆ ಕಡಲೆಬೇಳೆಯಿಂದ. ನಾವು ಇನ್ನೂ ಹೆಚ್ಚು ಪ್ರೋಟೀನ್ ಅದನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ಬೋದು, ಏನು ಹಾಕಿದ್ರೆ ಇನ್ನೂ ಹೆಚ್ಚು ಪ್ರೋಟೀನ್ ನಮಗೆ ಸಿಗುತ್ತೆ, ಫೈಬರ್ ಸಿಗುತ್ತೆ ಅಂತ ಯೋಚನೆ ಮಾಡಬೇಕು ಫ್ರೆಂಡ್ಸ್. ಮಾಡೋ ಫುಡ್ಡಲ್ಲಿ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡ್ಬೋದು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಹೆಚ್ಚು ಪ್ರೋಟೀನ್ ಬೇಕು ಅನ್ನೋದಕ್ಕೋಸ್ಕರ ನೋಡಿ ಇಲ್ಲಿ ಇದನ್ನೇನಂತಾರೆ ಸೋಯಾನ ನೆನೆಸಿಟ್ಟಿದ್ದೀನಿ ಬಿಸಿನೀರಲ್ಲಿ. ಇದನ್ನು ಕೂಡ ನೀರನ್ನ ಗಟ್ಟಿಗೆ ಹಿಂಡ್ಕೊಂಡು ರುಬ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ತೀನಿ. ಅದರಿಂದ ಟೇಸ್ಟ್ ಕೂಡ ಎಕ್ಸ್ಟ್ರಾ ಆಗುತ್ತೆ ಮತ್ತು ನಮಗೆ ಹೆಚ್ಚಿನ ಪ್ರೋಟೀನ್ ಕೂಡ ಸಿಗುತ್ತೆ. ಮತ್ತು ಇದ್ರ ಜೊತೆಗೆ ಪನ್ನೀರ್ ಕೂಡ ಒಂದು ಸ್ವಲ್ಪ ಪನ್ನೀರ್ ತಗೊಳ್ತೀನಿ, ಜಾಸ್ತಿ ತಗೊಳ್ಳೋದಿಲ್ಲ. ಪನ್ನೀರನ್ನ ಕ್ರೇಪ್ ಮಾಡಿ ತುರಿದ್ಬಿಟ್ಟು ಆ ಪನ್ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಅದರಿಂದ ನಮಗೆ ಹೆಚ್ಚು ಪ್ರೋಟೀನ್ ಸಿಗುತ್ತೆ. ಬರೀ ಬ್ರೇಕ್ಫಾಸ್ಟ್ಗೆ ಇದನ್ನೇ ಒಂದು ಟೆಕ್ಕಿ ತಿಂದರೆ ಸಾಕಾಗುತ್ತೆ ಫ್ರೆಂಡ್ಸ್. ನಮಗೆ ಹೊಟ್ಟೆ ಹಸಿವು ಕೂಡ ಆಗೋದಿಲ್ಲ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ನೀವು ಕೂಡ ಮಾಡಿಕೊಂಡು ತಿನ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಸೋಯಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನುಣ್ಣಕ್ಕೆ ರುಬ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ನಾನೀಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಟೇಸ್ಟ್ ಅಂತೂ ಇನ್ನೂ ಎಕ್ಸ್ಟ್ರಾ ಆಗುತ್ತೆ. ಇದರಲ್ಲಿ ಈಗ ಎಷ್ಟು ಪೋಷಕಾಂಶ ಸೇರ್ಕೊಂತೀವಿ ಫ್ರೆಂಡ್ಸ್. ಒಂದು ಗಾದೆ ಮಾತು ಇದೆಯಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರಲ್ವ, ಅದಂತೂ 100% ಕರೆಕ್ಟ್ ಅಂತ ಅನಿಸ್ಬಿಡುತ್ತೆ ಫ್ರೆಂಡ್ಸ್. ಊಟ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ನಮಗೆ ಗೊತ್ತಾಗ್ಬಿಟ್ರೆ ಅಂತೂ ಆರೋಗ್ಯವಾಗಿ ಜೀವಿಸ್ಬೋದು ಅಂತಲೇ ನನಗಂತೂ ಅನಿಸಿದೆ ಇತ್ತೀಚೆಗೆ. ಬನ್ನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಆ್ಯಡ್ ಮಾಡ್ತೀನಿ. ಈಗ ಈರುಳ್ಳಿನ ರುಬ್ಕೊಬರ್ತೀನಿ. ಇದ್ರ ಚಾಪರಲ್ಲಿ ಹಾಕೋದ್ರಿಂದ ತುಂಬಾ ಸಣ್ಣ, ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಾಗಿ ಚಾಪ್ ಮಾಡ್ಬೋದು. ಕೈಯಲ್ಲೇ ಕಟ್ ಮಾಡಿದ್ರೆ ಸ್ವಲ್ಪ ದಪ್ಪ ಬರುತ್ತೆ ಅಂತ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದ್ರದ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ನೋಡಿ ತಗೊಳ್ಬೋದು. ನೋಡಿ ಈಗ ನಾನು ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ಆ್ಯಡ್ ಮಾಡೋಣ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ವಿಡಿಯೋ ಮಾಡ್ತಾಯಿದ್ದೀನಿ. ಪನ್ನೀರು ನಾನು ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಈಗ ತುರ್ಕೊಳ್ಳೋಣ. ಈಗ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಸೇಮ್ ವಡೆ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಟ್ಟಿದ್ದೀನಿ. ಇದನ್ನು ನಿಮಗೆ ಶಾಲೋ ಫ್ರೈ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಕೊಂಡು ತಿನ್ಬೋದು. ನಾನಾದರೆ ಆ ಥರ ಮಾಡೋದಿಲ್ಲ, ಶಾಲೋ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಈ ಥರ ಒಂದು ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟನ್ನ ಚಿಕ್ಕ ಚಿಕ್ಕ ಬಾಲ್ಸ್ ಥರ ತಗೊಂಡು ಕೈ ಮೇಲೆ ಹಾಕ್ಕೊಂಡು ತಟ್ಕೊಳ್ಳೋದು ಅಷ್ಟೇ. ವಡೆ ಸೇಮ್ ವಡೆ ನಾವು ಹೇಗೆ ಮಾಡ್ಕೊಳ್ತೀವೋ ಆ ಥರ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಬೇಕು. ಇದನ್ನು ಎರಡು ಸೈಡ್ ಕೂಡ
ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಒಂದು ಹಾಕ್ಕೊಟ್ಟಿದ್ದೀನಿ, ಬೆಂದಿತ್ತು ಅಂತಂದ್ಬಿಟ್ಟು ಟೇಸ್ಟ್ ನೋಡಿ ಅಂತ. ಟೇಸ್ಟ್ ತಿಂದ್ಬಿಟ್ಟು ಹೇಳ್ತಾರೆ ರೀ ಫ್ರೆಂಡ್ಸ್. ಚೆನ್ನಾಗೈತಂತೆ ಫ್ರೆಂಡ್ಸ್. ನಾ ಸ್ವಲ್ಪ ಬೇಯಿಸ್ತಾ ಇದ್ದೀನಿ ಅವ್ರಿಗೆ ಬಾಕ್ಸ್ಗೆ ಒಂದೆರಡು ಹಾಕೋದಕ್ಕೆ. ಈ ಥರ 2 ಸೈಡು ಬೇಯಿಸ್ಕೊಂಡ್ರೆ ಅಷ್ಟೇ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡೋದಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ, ಎಷ್ಟು ಹೆಲ್ದಿ ಮತ್ತು ಟೇಸ್ಟಿಯಾಗಿರೋ ಒಂದು ತಿಂಡಿನ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಇದೇ ಥರ ರೆಸಿಪೀಸ್ ಬೇಕಾದ್ರೆ ನನ್ನ ಚಾನೆಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ಆಯಿತು, ನನ್ನ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋದ್ರು. ಈಗ ಸ್ವಲ್ಪ ಗಿಡಗಳೆಲ್ಲ ಒಣಗ್ತಿದೆ ಫ್ರೆಂಡ್ಸ್. ಮೋಡ ಮುಚ್ಕೊಂಡಿದ್ದು ಕೂಡ ಮಳೆ ಏನು ಜೋರಾಗಿ ಬಂದಿಲ್ಲ, ಸುಮ್ಮನೆ ತುಂತುರು ಮಳೆ ಬೀಳ್ತಿತ್ತು. ಅದಕ್ಕೆ ಈಗ ಗಿಡಗಳಿಗೆ ಸ್ವಲ್ಪ ನೀರು ಹಾಕಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಬಂದು ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನೋಡ್ತಾ ಇರಿ ಶ್ವೇತಾ ಗುರಾಜ್ ವ್ಲಾಗ್ಸ್.